ಹಾಲಲ್ಲಿ ಮುಂದೆ ನಿಂತ್ಕೋಬೇಕು. ಲೇಟಾಗಿ ಗೆದ್ದೆ, ಜಗಳ ಮಾಡಿ ಮುಖ ಉದಿಸ್ಕೊಂಡೆ. ಇವಾಗ ಲೇಟ್ ಆಗ್ತಿದೆ ಅಂತಿದ್ಯಾ? ಲೇಟಾಗಿ ಹೋದ್ರೆ ಮಿಸ್ಸು ಪನಿಷ್ಮೆಂಟ್ ಕೊಡ್ತಾರೆ ಮಮ್ಮಿ. ಅದನ್ನೇ ಹೇಳ್ತಿದ್ದೀನಿ. ನಾಳೆಯಿಂದ ಬೇಗ ರೆಡಿ ಆಗ್ಬೇಕು. ಬೇಗ ಕರ್ಕೊಂಡು ಹೋಗು ಮಮ್ಮಿ. ನಡಿ. ಇರು ರಾಕಿ, ಅನು ಕೀರ್ತಿನೂ ಬರ್ಬೇಕಲ್ಲ. ಎಲ್ರೂ ಒಟ್ಟಿಗೆ ಹೋಗಿರಂತೆ. ನೀನ್ ಇಲ್ಲೇ ಇರು, ನಾನು ಅವ್ರನ್ನ ಕರ್ಕೊಂಡ್ ಬರ್ತೀನಿ. ಸರಿ ಮಮ್ಮಿ. ಅವಳು ನಿಮ್ ಹಳೆ ಮಮ್ಮಿ ತರ ಇರೋದೂ ಇಲ್ಲ. ನೀವು ಅವಳು ಮಕ್ಳಲ್ವಲ್ಲ. ಇವಳು ಬಂದ್ಮೇಲೆ ನೀವಿಬ್ರೇ ಮಲಗ್ಬೇಕು. ನಿಮ್ ಡ್ಯಾಡಿ ನಿಮ್ ಜೊತೆ ಮಲಗೋಕ್ಕಾಗಲ್ಲ. ನಿಮ್ ಡ್ಯಾಡಿ ನಿಮ್ಗೆ ಚಾಕ್ಲೇಟ್ಸ್ ಕೂಡ ತರಕ್ಕಾಗಲ್ಲ. ನಿಮ್ಗೆ ಊಟನೂ ತಿನ್ಸಲ್ಲ. ನಿಮ್ ಹೋಮ್ ವರ್ಕ್ ಕೂಡ ಮಾಡ್ಕೊಡಲ್ಲ. ಅವ್ರು ನಮ್ನ ನೋಡ್ಕೊಳಲ್ವಾ? ನಿಮ್ ಡ್ಯಾಡಿನ್ ಮಾತ್ರ ನೋಡ್ಕೋತಾಳೆ. ಅವ್ರನ್ ಮಾತ್ರ ಪ್ರೀತಿಸ್ತಾಳೆ. ಯಾಕಮ್ಮ? ಸ್ಕೂಲಿಗೆ ಟೈಮ್ ಆಗ್ತಿದ್ರು ನೀವಿನ್ನೂ ರೆಡಿ ಆಗಿಲ್ಲ? ಜಡೆ ಹಾಕಿ ಹೊರಟೋಗ್ಬಿಟ್ರಿ. ನಮ್ಮನ್ ಯಾರು ರೆಡಿ ಮಾಡ್ತಾರೆ? ನಾನ್ ರೆಡಿ ಮಾಡಿಸ್ತೀನಿ. ನಮ್ ಕೆಲ್ಸನೆಲ್ಲ ಮಾಡ್ತೀನಿ ಅಂತ್ಯಾ? ನೀನೇನ್ ಹೊಸ ಕೆಲ್ಸದವಳ? ನಾನು ಕೆಲ್ಸದೋಳಲ್ಲಮ್ಮ, ನಿಮ್ಗೆ ಹೊಸ ಮಮ್ಮಿ. ನೀನ್ ಒಳ್ಳೆವಳ ಕೆಟ್ಟವಳ? ಒಳ್ಳೆಯವಳೆ. ನೀನ್ ನಮ್ಮನ್ ಹೊಡಿತ್ಯಾ? ಇಲ್ಲಮ್ಮ, ತುಂಬಾ ಚೆನ್ನಾಗಿ ನೋಡ್ಕೋತೀನಿ. ಅದ್ ಸರಿ, ಸ್ಕೂಲಿಗೆ ಲೇಟ್ ಆಗ್ತಿದೆ. ನಿಮ್ ಯೂನಿಫಾರ್ಮ್ಸ್ ಎಲ್ಲಿ? ಎಲ್ಲ ನೋಡ್ಕೋತೀನಿ ಅಂದಲ್ಲ, ನಮ್ ಯೂನಿಫಾರ್ಮ್ ಎಲ್ಲಿದೆ ಹುಡ್ಕು. ಮಮ್ಮಿ, ಯೂನಿಫಾರ್ಮ್ನ ದಿಮ್ ಕೆಳಗಡೆ ಬಚ್ಚಿಟ್ಟಿದ್ದಾರೆ. ತರ್ಲೆ ಹುಡುಗಿರ. ರಾಕಿ, ನೀನ್ ಆಚೆ ಹೋಗು. ಇವ್ರನ್ನ ಬೇಗ ಕರ್ಕೊಂಡ್ ಬಾ ಮಮ್ಮಿ, ನನಗ್ ಲೇಟ್ ಆಗ್ತಿದೆ. ಸರಿ, ನೀನ್ ಹೋಗು. ಓಕೆ ಮಮ್ಮಿ. ಬಾ. ಪಾವನಿ, ಪಾವನಿ, ಏನತ್ತೆ? ಅನು ಕೀರ್ತಿನ ರೆಡಿ ಮಾಡ್ದ? ಸ್ಕೂಲ್ಗೆ ಲೇಟ್ ಆಗ್ತಾ ಇದೆ. ವಸು ರೆಡಿ ಮಾಡ್ತಾಳೆ ಅಂತ ಮೊದಲು ಅವನ ಮಗನ ರೆಡಿ ಮಾಡಿ ಆಮೇಲೆ ಇವ್ರನ್ನ ರೆಡಿ ಮಾಡ್ತಾ ಇದ್ದಾಳ. ಇವನು ಅವ್ರಿಗಿಂತ ದೊಡ್ಡವನ್ ತಾನೆ, ಅವನಷ್ಟಕ್ಕೆ ಅವನೇ ರೆಡಿ ಆಗಕ್ಕಾಗಲ್ವಾ? ಆಗ್ಲೇ ಭೇದ ಭಾವ ಮಾಡ್ತಾ ಇದ್ದಾಳ. ಹಾಗೇನಿಲ್ಲ ಅತ್ತೆ, ಅನು ಕೀರ್ತಿನ ಅವಾಗ್ಲೇ ರೆಡಿ ಮಾಡಿದ್ಲು. ಅಲ್ಲೋಡಿ, ಅವ್ರು ಬಂದೇ ಬಿಟ್ರು. ಅಜ್ಜಿ, ನಾವ್ ರೆಡಿ. ನಡಿ ಮಮ್ಮಿ, ಬೇಗ ಹೋಗೋಣ. ಅವನ ಸ್ಕೂಲ್ ಎಲ್ಲಿ? ಇಂದಿರಾನಗರತ್ತೆ. ಇವ್ರ ಸ್ಕೂಲು ಮಲ್ಲೇಶ್ವರಮಲ್ಲಿದೆ. ಮೂರು ಒಂದೇ ಕಾರಲ್ಲಿ ಹೇಗೆ ಹೋಗ್ತಾರೆ? ಇಂದಿರಾನಗರಲ್ಲಿ ರಾಕಿನ ಡ್ರಾಪ್ ಮಾಡಿ ಮಲ್ಲೇಶ್ವರಂಗೆ ಹೋಗ್ತೀನಿ. ಅವನ ಸ್ಕೂಲು ಆ ಕಡೆ, ಇವ್ರ ಸ್ಕೂಲು ಈ ಕಡೆ. ಇವರಿಬ್ಬರಿಗೂ ಸ್ಕೂಲಿಗೆ ಲೇಟ್ ಆಗುತ್ತೆ ತಾನೆ? ಅದು ರಾಕಿಗೆ 9ಕ್ಕೆ ಸ್ಕೂಲು, ಇವ್ರಿಗೆ 9:15ಗತ್ತೆ. ರಾಕಿನ ಅಲ್ಲಿ ಬಿಟ್ಟು ಇವ್ರನ್ನ ಡ್ರಾಪ್ ಮಾಡೋ ಹೊತ್ತಿಗೆ ಲೇಟ್ ಆಗುತ್ತೆ. ಪಾವನಿ, ಒಂದು ಕೆಲಸ ಮಾಡು. ಮೊದಲು ನಮ್ಮ ಮಕ್ಕಳನ್ನ ಕಾರಲ್ಲಿ ಕಳಿಸು. ರಾಕಿಗೆ ನಾವೇನಾದರೂ ಏರ್ಪಾಟ್ ಮಾಡೋಣ. ಆಯ್ತು ಅತ್ತೆ. ಬನ್ರಮ್ಮ, ನಡೀರಿ. ಮಮ್ಮಿ, ಸ್ಕೂಲಿಗೆ ಲೇಟ್ ಆಗ್ತಿದೆ. ಯೋಚನೆ ಮಾಡಬೇಡ, ನಾನು ಕಳಿಸ್ತೇನೆ. ನಾನು ಯಾವತ್ತೂ ಸ್ಕೂಲಿಗೆ ಲೇಟಾಗಿ ಹೋಗಿಲ್ಲ ಮಮ್ಮಿ.
ಫಸ್ಟ್ ಟೈಮ್ ಮಿಸ್ ಹತ್ರ ಬೈಸ್ಕೋಬೇಕು. ಏನಾದ್ರೂ ಮಾಡು ಮಮ್ಮಿ. ಅವರಿಬ್ರು ಕಳಿಸ್ಬಿಟ್ಟು ನನ್ನನ್ನ ಇಲ್ಲೇ ಉಳಿಸ್ಕೊಂಡ್ರು. ಅವ್ರ ಮುಂದೆ ನನ್ನನ್ನ ಇಗ್ನೋರ್ ಮಾಡ್ಬಿಟ್ರು. ಅದೇ ನಮ್ಮ ಅಜ್ಜಿ ಆಗಿದ್ರೆ ಹಾಗೆ ಮಾಡ್ತಿದ್ರಾ? ತಾತಂಗ್ ಹೇಳಿ ನನ್ನನ್ನ ಬೇಗ ಸ್ಕೂಲ್ಗೆ ಕಳಿಸ್ತಿದ್ರು. ನನಗೆ ಲೇಟೇ ಆಗ್ತಿರ್ಲಿಲ್ಲ. ಮಿಸ್ ನನ್ನನ್ನ ಬೈತಾನೆ ಇರ್ಲಿಲ್ಲ. ಇವ್ರಿಗೆ ನನ್ ಕಂಡ್ರೆ ಸ್ವಲ್ಪನೂ ಇಷ್ಟ ಇಲ್ಲ ಮಮ್ಮಿ. ಅದಕ್ಕೆ ಹೀಗೆ ಮಾಡ್ತಿದ್ದಾರೆ. ನಾನಂತೂ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಮಮ್ಮಿ. ಹಾಗನ್ಬಾರ್ದು ರಾಕಿ, ತಪ್ಪು. ನೀನು ಸ್ಕೂಲಿಗೆ ಹೋಗ್ಬೇಕು ಅಷ್ಟೇ ತಾನೇ? ನಡಿ, ನಾನು ಕರ್ಕೊಂಡು ಹೋಗ್ತೀನಿ. ಯಾಕೋ ನನಗೆ ವರ್ಕೌಟ್ ಆಗೋ ತರ ಆಯ್ತಲ್ಲ. ಅಯ್ಯೋ 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 ಅಯ್ಯೋ, ಎಂಥ ಅನ್ಯಾಯ, ಎಂಥ ಅನ್ಯಾಯ. ಅದಕ್ಕೆ ಅಯ್ಯೋ ರಾಮ, ಅಯ್ಯೋ. ಏನದ್ಗೆ? ಯಾಕೆ ಗಾಬರಿ ಆಗಿದ್ಯಾ? ಅಯ್ಯೋ, ನಮ್ಮ ಮನೆ ಒಳಗೆ ಇಂಥದ್ದೆಲ್ಲ ಯಾವತ್ತಾದ್ರೂ ಕೇಳಿದ್ವಾ, ನೋಡಿದ್ವಾ? ಅದಕ್ಕೆ ಏನಾಯ್ತು? ನಿನ್ ಎರಡನೇ ಸೊಸೆ ವಸು ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ಅವಳ ಮಗನ್ನ ಹಿಂದೆ ಹಾಕೊಂಡು ಸ್ಕೂಟಿ ಮೇಲೆ ದಿಮ್ಮಲೆ ರಂಗ ಅಂತ ಹೋಗೇ ಬಿಟ್ಲು. ಹಾಗ್ಯಾಕೆ ಮಾಡಿದ್ಲು? ರಾಕಿಗೆ ನಾನೇ ಏನಾದ್ರೂ ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಅಷ್ಟ್ರೊಳಗೆ ಹೋಗ್ಬಿಟ್ಲಾ? ಅಂದ್ರೆ ನಿನಗೆ ಹೇಳ್ದಿರಾನೆ ಹೋಗ್ಬಿಟ್ಲಾ? ಅಯ್ಯೋ ಭಗವಂತ, ನಾನ್ ಬದುಕಿರೋವಾಗ್ಲೇ ನಿನಗಿಂಥ ಕಾಲ ಬಂತಲ್ಲ. ಅದ್ಗೆ ರಾಮ್ ಮೋಹನ್ ರಾವ್ ಅವ್ರ ಎರಡನೇ ಸೊಸೆ ಬಜಾರಿ ತರ ಸ್ಕೂಟಿನಲ್ಲಿ ಸುತ್ತೋದನ್ನ ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ಲ. ಹೋಯ್ತು ಹೋಯ್ತು, ನಮ್ಮನೆ ಮರ್ಯಾದೆ ಎಲ್ಲ ಹೋಗ್ಬಿಡ್ತು. ನಮ್ಮನೆ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು, ಸರ್ವನಾಶ ಆಗೋಯ್ತು. ಅಯ್ಯೋ ಅಯ್ಯೋ. ಅದ್ಕೆ ನಿನಗ್ ಮೊದ್ಲೇ ಹೇಳಿದ್ದೆ ಅವಳನ್ನ ತಲೆ ಮೇಲೆ ಕೂರ್ಸ್ಕೋಬೇಡ ಅಂತ. ಅವಳು ನಿನ್ ತಲೆ ಒಡ್ದು ತಲೆ ಹರಟೆ ಮಾಡಕ್ ಹೊರಟೇ ಬಿಟ್ಲು. ಇವಾಗ್ಲೇ ಹೀಗಿದ್ರೆ ಹೋಗ್ತಾ ಹೋಗ್ತಾ ಇನ್ ಹೇಗಿರ್ತಾಳೋ ಏನೋ. ಇನ್ನು ಕಾಲ ಮೀರಿಲ್ಲ. ಅದ್ಕೆ ಇನ್ಮೇಲಾದ್ರೂ ಅವಳನ್ನ ಹದ್ಬಸ್ತಲ್ಲಿಡು. ಇಲ್ಲ ಅಂದ್ರೆ ನಿನ್ನ ಮರ್ಯಾದೆ, ಅಣ್ಣನ ಮರ್ಯಾದೆ, ಈ ಮನೆ ಮರ್ಯಾದೆ ಎಲ್ಲ ಚರಂಡಿ ಪಾಲ್ ಮಾಡ್ಬಿಡ್ತಾಳೆ. ನೋಡು ಅದ್ಕೆ, ನೋಡು, ಯೋಚನೆ ಮಾಡು, ಕಣ್ಣು ಬಿಡು. ಏನ್ ಹಾರಿಕಾ, ನಿಂಗೋಸ್ಕರ ಕಷ್ಟಪಟ್ಟು ದೊಡ್ಡಣ್ಣನ ಮೇಲೆ ಕೋಪ ಮಾಡ್ಕೊಂಡು ಚಿಕ್ಕಣ್ಣನ ಕನ್ವಿನ್ಸ್ ಮಾಡಿ ವಾಪಸ್ ಬಂದಿದ್ದೀನಿ. ನನಗಿಂತ ಕಿಚನ್ ಹೆಚ್ಚಾ? ಏನು ಫೀಲ್ ಆಗ್ತಿದ್ಯಾ? ಸುಮ್ಮನೆ ಟೀಸ್ ಮಾಡ್ದೆ ಅಷ್ಟೆ, ಸಾರಿ. ನಾನು ಸುಮ್ಮನೆ ಫೀಲ್ ಆಗಿರೋ ಥರ ಆ್ಯಕ್ಟ್ ಮಾಡಿದೆ. ದೊಡ್ಡ ತರಲೆ ನೀನು ಅಖಿಲ್. ಮತ್ತೆ ನೀನಿನ್ನೇನು?
ಅವಾಗ್ಲೇ ನೀನ್ ಹೋದಾಗ ಎಷ್ಟ್ ಬೇಜಾರಾಯ್ತು ಗೊತ್ತಾ. ನನ್ಗೂ ನೀನ್ ಬಿಟ್ಟೋಗ್ಬೇಕಲ್ಲ ಅಂತ ಬೇಜಾರಾಯ್ತು. ಈಗ ನೀನ್ ವಾಪಸ್ ಬಂದಿದ್ಯಲ್ಲ, ತುಂಬಾ ಖುಷಿ ಆಗ್ತಿದೆ. ಸೇಮ್ ಫೀಲಿಂಗ್. ಇವಾಗ ಹೇಳು, ನನ್ಗೇನ್ ಕೊಡ್ತೀಯಾ? ಏನ್ ಬೇಕು ಹುಡ್ಗ? ನನ್ಗೆ ಮುತ್ತು ಬೇಕು ಹುಡುಗಿ. ಅದೆಲ್ಲ ಆಮೇಲೆ. ನಂಗೆ ಈಗ್ಲೇ ಬೇಕು. ಹಾರಿಕಾ, ಹಾರಿಕಾ. ಚಿಕ್ಕೋನೆ, ನೀನ್ ಇಲ್ಲೇನ್ ಮಾಡ್ತಿದ್ಯೋ? ಸೊಳ್ಳೆ ಹೊಡಿತಿದ್ದೀನಿ. ಶಿವ ಪೂಜೆಲ್ ಕರಡಿ ಮರಿ, ಕಣ್ಣಲ್ಲಿರೋ ಪಿಸ್ರು, ಚಪ್ಲಿಲಿರೋ ಕಲ್ಲು, ಕಿವಿಲಿರೋ ಕೊಗ್ಗಿ. ಅದ್ಯಾಕೋ ಹಾಗ್ ಬೈತಿದ್ಯಾ? ಇನ್ನೇನು, ನಿನ್ಗೇನಾದ್ರೂ ಸೆನ್ಸ್ ಇದೆಯಾ? ಒಳಗಡೆ ಬರೋವಾಗ ಡೋರ್ ತಟ್ಬೇಕಂತ ಗೊತ್ತಿಲ್ವಾ ನಿಂಗೆ? ಸರ್ರ ಅಂತ ಬಂದ್ಬಿಡೋದಾ? ಯಾವಾಗ್ಲೂ ಹಾಗೆ ಬರ್ತೀನಲ್ಲೋ. ಇವಾಗ ನಂಗೆ ಮದ್ವೆ ಆಗಿದ್ಯಲ್ಲ. ಏನಾಯ್ತೀಗ? ಏನಾಯ್ತು ಅಂತೀಯಾ? ಚುಚ್ಬಿಡ್ತೀನಿ. ಗಂಡ ಹೆಂಡತಿ ಅಂದ್ಮೇಲೆ ಮಾತು ಮುತ್ತು ಎಲ್ಲ ಇರಲ್ವಾ? ಅಷ್ಟು ಗೊತ್ತಿಲ್ವಾ ನಿಂಗೆ? ಮೊದ್ಲೇ ಗಂಡ ಇಲ್ದೋಳು, ನನ್ಗೆಲ್ ಗೊತ್ತಾಗ್ಬೇಕು? ಅಜ್ಜಿ ಕತೆ ತರ ಸುತ್ತಿ ಬಳಸಿ ಮದ್ವೆ ವಿಷಯಕ್ಕೆ ಬರ್ತೀಯಲ್ಲ. ನನ್ಗಿರೋದು ಅದೊಂದೇ ಪ್ರಾಬ್ಲಮ್ ಅಲ್ವೇನೋ? ಅದೇನ್ ಇಂಟರ್ನ್ಯಾಷನಲ್ ಪ್ರಾಬ್ಲಮಾ? ಪದೇ ಪದೇ ಅದನ್ನೇ ಹೇಳ್ತಿಲ್ಲ. ನೋಡಮ್ಮ ಹಾರಿಕಾ, ನಿನ್ ಗಂಡ ನನ್ನನ್ ಹೇಗ್ ಬೈತಾವ್ನೆ. ಚಿಕ್ಕೋನು ಚಿಕ್ಕೋನು ಅಂತ ಚಿಕ್ಕ ವಯಸ್ಸಲ್ಲಿ ಮುದ್ದು ಮಾಡಿದ್ದಕ್ಕೆ ನನ್ ತಲೆ ಮೇಲೆ ಕೂತ್ಕೋತಾವ್ನೆ. ಇವನ್ಗೆ ಎಷ್ಟು ಸೇವೆ ಮಾಡಿಲ್ಲ ನಾನು. ಸ್ನಾನ ಮಾಡ್ಸಿದೀನಿ, ಬಟ್ಟೆ ತೊಡ್ಸಿದೀನಿ, ಅನ್ನ ತಿನ್ಸಿದೀನಿ, ಸಿಂಬಳ ಕೂಡ ಒರೆಸಿದೀನಿ. ಏಯ್! ಕೊನೆಗೆ ಅಂಡ್ ಸಾಕು ಸಾಕು ಸಾಕು. ಇದಕ್ಕಿಂತ ಡೀಪಾಗಿ ಹೋಗ್ಬೇಡತ್ತೆ. ಅಷ್ಟೆಲ್ಲ ಮಾಡಿದ್ದಕ್ಕೆ ಇವತ್ ನನ್ನೇ ಬೈತೀಯಾ? 3 ಜನರಲ್ಲಿ ನೀನೇ ನನ್ ಮುದ್ದಿನ ಸೋದ್ರಳಿ ಅನ್ಕೊಂಡಿದ್ದೆ. ಕೊನೆಗೆ ನಿನ್ ಮಾತ್ಗೂ ಮುದ್ಕು ನಾನೇ ಅಡ್ಡ ಆಗೋದ್ನಾ? ಅಷ್ಟೇ ಬಿಡೋ, ನಂಗೊಂದ್ ಮದ್ವೆ ಆಗಿದ್ದಿದ್ರೆ. ಯಪ್ಪ, ಓವರ್ ಮೆಲೋಡ್ರಾಮಾ ಮಾಡ್ಬೇಡತ್ತೆ. ಆದ್ರೂ ಹೊತ್ತು ಗೊತ್ತು ಇಲ್ದೆ ಮುತ್ತಿನ ಮಳೆ ಸುರಿಸ್ತಿದ್ಯಾ? ಅತ್ತೆ, ಡಿಸ್ಟರ್ಬ್ ಮಾಡಿ ಸಾಲ್ದು ಅಂತ ಡಿಸೈನ್ ಆಗಿ ಬೈತಿದ್ಯಾ? ಕುತ್ತಿಗೆ ಹಿಸ್ಕಿ ಸಾಯಿಸ್ಬಿಡ್ತೀನಿ. ಬಂದಿದ್ ಕೆಲಸ ಏನು ಅಂತ ಹೇಳು. ಹಾರಿಕಾನ ನಿಮ್ಮಮ್ಮ ಕರೀತಾವಳೆ. ಇವಾಗ್ಲಾ? ಈಗ್ಲೇ ಬಾ ಅಮ್ಮ ಹಾರಿಕಾ, ಹೋಗೋಣ. ಮತ್ತೆ ಲೇಟ್ ಆದ್ರೆ ನಿಮ್ಮತ್ತೆ ಕೋಪ ಬರುತ್ತೆ. ಅತ್ತೆ, ಬಾ ಅಮ್ಮ, ಬಾ ಬಾ. ಏ ಹರಿಕಾ ಹರಿಕಾ. ಓ, ಛೆ. ಓ, ಛೆ. ದೇವ್ರು ವರ ಕೊಟ್ರು, ಪೂಜಾರಿ ಕೊಡ್ಲಿಲ್ಲ ಅಂದಂಗೆ ಅಣ್ಣ ಪರ್ಮಿಷನ್ ಕೊಟ್ರು, ಅತ್ತೆ ಕರ್ಕೊಂಡು ಹೋಗ್ಬಿಟ್ಲು. ದೇವ್ರೇ, ಇವಳಿಗೆ ಯಾಕೆ 2ನೇ ಮದುವೆ ಮಾಡಲಿಲ್ಲ? ರಾಮ್ ಮೋಹನ್ ರಾವ್ ಅವ್ರ 2ನೇ ಸೊಸೆ ಬಜಾರಿ ತರ ಸ್ಕೂಟಿನಲ್ಲಿ ಸುತ್ತೋದನ್ನ ನೋಡ್ದವ್ರೆಲ್ಲ ಏನ್ ಅನ್ಕೊಳಲ್ಲ. ನಿನಗ್ ಮೊದ್ಲೇ ಹೇಳಿದ್ದೆ ಅವಳನ್ನ ತಲೆ ಮೇಲೆ ಕೂಡ್ಸ್ಕೋಬೇಡ ಅಂತ. ಅವಳು ನಿನ್ ತಲೆ ಒಡ್ದು ತಲೆ ಹರಟೆ ಮಾಡಕ್ ಹೊರಟೇ ಬಿಟ್ಲು. ಇವಾಗ್ಲೇ ಹೀಗಿದ್ರೆ ಹೋಗ್ತಾ ಹೋಗ್ತಾ ಇನ್ ಹೇಗಿರ್ತಾಳೋ ಏನೋ. ಎಲ್ಲಿಗೆ ಹೋಗಿ ಬರ್ತಾ ಇದೀಯಾ? ರಾಕಿನ ಸ್ಕೂಲಿಗೆ ಡ್ರಾಪ್ ಮಾಡಿ ಬರ್ತಿದ್ದೀನತ್ತೆ. ಇನ್ ಟೈಮ್ ಸ್ಕೂಲಿಗೆ ಹೋದ. ರಾಕಿಗೂ ಖುಷಿ ಆಯ್ತು. 3 ಹೊತ್ತು ನಿನ್ನ ಖುಷಿ, ನಿನ್ನ ಮಗನ ಖುಷಿ ಪಡಿಸೋದನ್ನ ಬಿಟ್ಟು
ಈ ಮನೆ ಬಗ್ಗೆ ನೀನು ಯೋಚನೆ ಮಾಡೋದೇ ಇಲ್ವಾ? ನಾನೇನ್ ಮಾಡ್ದೆ ಅತ್ತೆ? ನೀನೇನೂ ಮಾಡಲಿಲ್ಲ. ಬೆಳಿಗ್ಗೆ ಎದ್ದು ಪೂಜೆ ಮಾಡಲಿಲ್ಲ. ಸ್ಟವ್ ಆನ್ ಮಾಡೋದಕ್ಕೂ ಮುಂಚೆ ಅದಕ್ಕೂ ಪೂಜೆ ಮಾಡಲಿಲ್ಲ. ಡೈನಿಂಗ್ ಟೇಬಲ್ ಮುಂದೆ ನಿನ್ನ ಮಗನಿಗೆ ಟೇಬಲ್ ಮ್ಯಾನರ್ಸ್ ಕೂಡ ಹೇಳ್ಕೊಟ್ಟಿಲ್ಲ. ನಿನ್ನ ಮಗನಿಗಿಂತ ಮುಂಚೆ ಅನುಕೀರ್ತಿನ ರೆಡಿ ಮಾಡಲಿಲ್ಲ. 3 ಹೊತ್ತು ನಿನ್ನ ಖುಷಿ, ನಿನ್ನ ಮಗನ ಖುಷಿನೇ ನಿನಗೆ ಬೇಕಾಗಿರೋದು. ನಾವೆಲ್ಲ ನೆನಪಾಗಲ್ವಾ? ಅದು ಅಲ್ಲದೆ ಬೆಳಿಗ್ಗೆನೆ ಹೇಳಿದ್ದೀನಿ, ನಿಮ್ಮ ಮನೇಲಿದ್ದ ಹಾಗೆ ಈ ಮನೇಲಿ ಇರೋದಕ್ಕಾಗೋದಿಲ್ಲ ಅಂತ. ಆದ್ರೂ ಮಾಡಿದ್ದನ್ನೇ ಮಾಡ್ತಾ ಇದೀಯಾ. ಈ ಮನೆಗೊಂದು ಹೆಸರಿದೆ, ಗೌರವ ಇದೆ, ರೀತಿ ನೀತಿ ಅಂತ ಇದೆ. ಆದ್ರೂ ಅದ್ರ ಕಡೆ ಗಮನನೇ ಕೊಡದೆ ನಿನ್ನ ಪಾಡಿಗೆ ನೀನು ನಿನ್ನ ಮಗನ ಸ್ಕೂಲ್ ಕರ್ಕೊಂಡು ಹೋಗ್ಬಿಟ್ಟೆ. ನಾನು ಏರ್ಪಾಟ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಅದು ಅತ್ತೆ, ಸ್ಕೂಲಿಗೆ ಲೇಟ್ ಆಗತ್ತೆ ಅಂತ. ಒಂದಿನ ಅವನು ಲೇಟ್ ಆಗೋದ್ರೆ ಏನಾಗ್ಬಿಡುತ್ತೆ? ಆ ಥರ ಸ್ಕೂಟಿಯಲ್ಲಿ ಹೋದ್ರೆ ನೋಡೋ 4 ಜನ ಏನ್ ಅಂದ್ಕೋತಾರ ಗೊತ್ತಾ? ನಮ್ಮೂರಿನ ರಾಮ್ ಮೋಹನ್ ರಾವ್ ಅವರ ಸೊಸೆ ಅಭಿರಾಮ್ ಅವರ ಹೆಂಡತಿ ಬಜಾರಿ ಥರ ಸ್ಕೂಟಿಲಿ ಹೋಗ್ತಾ ಇದ್ದಾಳೆ ಅಂತ 4 ಜನ 4 ಥರ ಆಡ್ಕೋತಾರೆ. ಬಾಯಿಗೆ ಬಂದ ಹಾಗೆ ಏನೇನೋ ಮಾತಾಡ್ತಾರೆ. ನೀನೀಗ ಆ ಮನೆ ಸೊಸೆ ಅಲ್ಲ, ಈ ಮನೆ ಸೊಸೆ ನೀನು. ಆ ಮನೇಲಿದ್ದಾಗ ನಿನಗಿಷ್ಟ ಬಂದ ಹಾಗೆ ಆಡ್ಬೋದಿತ್ತು. ಇಲ್ಲದೆಲ್ಲ ಮಾಡಬಾರ್ದು. ಈ ಮನೆತನದ ರೀತಿ ನೀತಿಗೆ ಗೌರವ ಕೊಡಬೇಕು. ನಮ್ಮ ಪ್ರತಿಷ್ಠೆ ಮರ್ಯಾದೆನ ಕಾಪಾಡ್ಕೋಬೇಕು. ನೀನೇ ಯಾವ ಕೆಲಸನೂ ಮಾಡಬಾರ್ದು. ನಾನು ಹೇಳಿದ್ದನ್ನೇ ಮಾಡಬೇಕು. ಗೊತ್ತಾಗಲ್ಲ ಅಂದ್ರೆ ತಿಳ್ಕೊ, ಕೇಳು, ಕಲ್ತ್ಕೋ. ಮದುವೆ ಆದ 2ನೇ ದಿನಾನೇ ಇಂಥ ಪರಿಸ್ಥಿತಿ ಬಂದಿದ್ದು ದುರದೃಷ್ಟ. ನಿನ್ನ ಜೊತೆಲಿ ಈ ಮನೆಗೆ ಬಂದಿರೋ ಹಾರಿಕಾ ಹೇಗಿದ್ದಾಳೆ? ನೀನು ಹೇಗಿರ್ತೀಯ? ಅವಳು ಚಿಕ್ಕ ಹುಡುಗಿನೇ ಆದ್ರೂ ನೋಡಿ ಕಲ್ತ್ಕೋ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ತಿಳ್ಕೊ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾನು ಸುಮ್ಮನಿರಲ್ಲ. ಅವಳಿಗೆ ಹೇಳು ಪಾವನಿ. ಯಾಕೆ ಹೀಗೆ ಮಾಡಿದೆ ವಸು? ಅದು ತಪ್ಪು ಅಂತ ನನಗೂ ಗೊತ್ತಿರಲಿಲ್ಲ ಅಕ್ಕ. ಅತ್ತೆನೇ ರಾಕಿಗೆ ಏನಾದರೂ ಏರ್ಪಾಡು ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಆ ಥರ ಪಟ್ಟೆ? ರಾಕಿ ಟೆನ್ಷನ್ ಆಗಿದ್ ನೋಡಿ ಏನ್ ಮಾಡ್ಬೇಕೋ ಗೊತ್ತಾಗ್ಲಿಲ್ಲ. ನಂಗಾದ್ರೂ ಒಂದು ಮಾತು ಹೇಳೋದಲ್ವಾ, ಯಾವುದಾದ್ರೂ ಒಂದು ಕಾರ್ ಏರ್ಪಾಡು ಮಾಡ್ತಿದ್ದೆ. ನಮ್ಮನೆ ಹೆಣ್ಮಕ್ಳು ಆ ಥರ ಸ್ಕೂಟಿನಲ್ಲಿ ಹೋಗಬಾರ್ದು ವಸು. ಮಾವನ್ಗೆ ಮತ್ತೆ ಅಭಿಗೆ ಹೊರಗಡೆ ತುಂಬಾ ಮರ್ಯಾದೆ ಇದೆ. ಕಾರಲ್ಲಿ ಹೋಗ್ಬೇಕಿರೋರು ಸ್ಕೂಟಿನಲ್ಲಿ ಹೋದರೆ ನೋಡಿದವರು ತಪ್ಪು ತಿಳ್ಕೊತಾರೆ. ಅದು ಅತ್ತೆಗಿಷ್ಟ ಆಗಲ್ಲ. ಅದಕ್ಕೆ ಬೇಜಾರಲ್ಲಿ ಆ ಥರ ಮಾತಾಡಿದರೆ ಹೊರತು ನಿನ್ಮೇಲೆ ಅವ್ರಿಗೆ ಕೋಪ ಇಲ್ಲ. ಇನ್ಯಾವತ್ತೂ ಈಗ ಮಾಡಬೇಡ ವಸು. ಪಾಪ ತುಂಬ ನೊಂದ್ಕೊಂಡಿದ್ದಾಳೆ. ಮದುವೆ ಆದ 2ನೇ ದಿನಾನೇ ಹೀಗಾಗಿದ್ದು ನಿಜವಾಗ್ಲೂ ದುರದೃಷ್ಟನೇ.
ಅದು ಅಲ್ಲದೆ ಬೆಳಿಗ್ಗೆನೆ ಹೇಳಿದ್ದೀನಿ ನಿಮ್ ಮನೇಲಿದ್ದ ಹಾಗೆ ಈ ಮನೇಲಿ ಇರೋದಕ್ಕಾಗೋದಿಲ್ಲ.